ಓಕೆ. ಹಾಯ್, ಹಲೋ, ನಮಸ್ತೆ. ಇದು ಆಕಾಶ್ ಸರ್. ಇವತ್ತಿನ ಹೊಸ ವಿಷಯ ಜೊತೆ ನಿಮ್ಮ ಜೊತೆ ಬರ್ತಾಯಿದ್ದೀನಿ. ಅದು ಹೊಸ ವಿಷಯ ಯಾವುದಪ್ಪ ಅಂತಂದರೆ ದಾಳಗಳು. ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ಇದು ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ನಿಮಗೋಸ್ಕರನೇ ಫ್ರೀಯಾಗಿ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ಫ್ರೀಯಾಗಿ ಆಫ್ಲೈನ್ ಕ್ಲಾಸ್ಗಳು ಇರ್ತವೆ. ಆಸಕ್ತ ವಿದ್ಯಾರ್ಥಿಗಳು ಬಂದು ಇನ್ನು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಸಕ್ತಿಯನ್ನು ತಿಳಿಸಿ. ಓಕೆ. ಹಾಗಾದರೆ ಇವತ್ತಿನ ವಿಷಯವಾದಂಥ ದಾಳಗಳು. ಏನು ದಾಳಗಳು ಅಂತಂದರೆ, ನೀವು ಹಾಮು ಏನಿ ಆಡಬೇಕಾದ್ರೆ 6 ಒಂದು ಮುಖಗಳ ಒಂದು ದಾಳ ಸಿಗ್ತದೆ ನಿಮಗೆ. ಒಂದು ಚೌಕಾಕಾರದ ಒಂದು ಡಬ್ಬಿ ಥರ ಇರುವಂತಹ ಒಂದು ದಾಳ ಇರ್ತದೆ. ಅದನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೇ ಮುಖದಲ್ಲಿ 1, 2, 3, 4, 5 ಅದೇ ರೀತಿಯಾಗಿ 6 ಡಾಟ್ಗಳಿರ್ತವೆ. ಆ ಡಾಟ್ಗಳ ಮುಖಾಂತರ ನೀವು ಹಾವು ಏನಿಯನ್ನು ಆಟ ಆಡ್ತೀರ, ರೈಟ್. ಅದೇ ರೀತಿಯಾದಂಥ ಒಂದು ದಾಳಗಳನ್ನು ಯಾವ ರೀತಿಯಾಗಿ ನಾವು ಉಳಿಸ್ಬೇಕು, ಅದರ ವಿರುದ್ಧ ಬರುವಂತಹ ನಂಬರ್ ಯಾವುದು, ಅದರ ಮೇಲೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ಗಳು ಕೂಡ ಬರ್ತಿರ್ತವೆ, ರೈಟ್. ಒಂದು ವಿಷಯದ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನ ಏನು ಮಾಡಿ ಇವತ್ತು ನಾವು ಡಿಸ್ಕಷನನ್ನು ಮಾಡೋಣ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರೋದ್ರಿಂದ ಇದನ್ನು ಗಮನವಿಟ್ಟು ಎಲ್ಲರೂ ಕೂಡ ಏನು ಮಾಡಿ ಅಂತಂದರೆ ತಪ್ಪದೇ ಕೊನೆಯವರೆಗೂ ಏನು ಮಾಡಿ ಅಂತಂದರೆ ವಿಡಿಯೋನ ತಪ್ಪದೇ ನೋಡಿ. ಹಾಗಾಗಿ ಈ ದಾಳಗಳಲ್ಲಿ ಏನು ಮಾಡ್ತಾರೆ, ಮುಖ್ಯವಾಗಿ 2 ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಮೊದಲನೇ ವರ್ಗೀಕರಣ ಯಾವುದಪ್ಪ ಅಂತಂದರೆ ಮುಚ್ಚಿದ ದಾಳ, ಎರಡನೇದು ತೆರೆದ ದಾಳ ಅಂತೇಳಿ, ರೈಟ್. ಇದರೊಳಗಡೆ ಮತ್ತೆ ಮುಚ್ಚಿದ ದಾಳದಲ್ಲಿ 2 ತೆಗೆದುಕೊಂಡಾಗ ಅದು ನಿರ್ದಿಷ್ಟ ದಾಳ ಮತ್ತು ಸಾಮಾನ್ಯ ದಾಳ, ರೈಟ್. ಹಾಗಿದ್ರೆ ಈ ದಾಳಗಳಲ್ಲಿ ನಿಮ್ಗೆ ಹೇಳಿದೆ ನಾನು, ಹಾವು ಏನೇ ಆಟ ಆಡಬೇಕಾದ್ರೆ ನೀವು ಉಳಿಸುವಂಥ ಒಂದಿಷ್ಟು ದಾಳಗಳಿರ್ಬೋದು, ಅಥವಾ ಈ ಪಗಡಿ ಆಡಬೇಕಾದ್ರೆ ನೀವು ನೋಡಿರ್ತೀರ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಪಗಡಿ ಆಡುವಂಥ ಒಂದು ವಿಚಾರ ನೀವು ಕೇಳಿರ್ತೀರ. ಆ ಪಗಡಿ ಆಡಬೇಕಾದ್ರೆ ಕೂಡ ಅಲ್ಲಿ ಕೂಡ ದಾಳಗಳನ್ನು ಯೂಸ್ ಮಾಡ್ತಾರೆ. ಶಕುನಿ ಅವರ ತಂದೆಯ ಒಂದು ಎಲುವಿನ ಒಂದು ದಾಳಗಳನ್ನ ಮಾಡ್ಕೊಂಡಿರ್ತಾನೆ. ಅದೇ ರೀತಿಯಾದಂಥ ದಾಳಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕ್ವಶನ್ಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಂಡು ಬರ್ತಾರೆ. ಆ ದಾಳಗಳು ಯಾವ ರೀತಿ ಉಳಿಸ್ಬೇಕು, ಅದಕ್ಕೆ ವಿರುದ್ಧವಾಗಿರುವಂಥ ನಂಬರ್ ಯಾವುದು, ಅದಕ್ಕೆ ಸಮನಾಗಿರುವಂಥ ನಂಬರ್ ಯಾವುದು, ರೈಟ್. ಯಾವ ವಿರುದ್ಧದಲ್ಲಿ ಯಾವ ಸಂಖ್ಯೆ ಬರ್ತದೆ, ಒಂದು ಇರುವಂಥ ಒಂದು ಸಂಖ್ಯೆಗಳಲ್ಲಿ ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಏನು ಮಾಡ್ತಾರೆ ಅಂತಂದರೆ ಕೊಟ್ಟಿರ್ತಾರೆ. ಆ ರೀತಿಯಾದಂಥ ಒಂದಿಷ್ಟು ಕ್ವಶನ್ಗಳನ್ನ ಏನು ಮಾಡ್ತಾರೆ, ಅದರ ಎಕ್ಸಾಂಪಲ್ಗಳ ಜೊತೆಗೆ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಈ ಒಂದು ವಿಷಯವನ್ನು ತಿಳಿಸ್ತಾ ಹೋಗ್ತೀನಿ, ರೈಟ್. ಮೊದಲಿಗೆ ಮುಚ್ಚಿದ ದಾಳದ ಬಗ್ಗೆ ಏನು ಮಾಡೋಣ ಅಂತಂದರೆ ಕಲಿತಾ ಹೋಗೋಣ. ಏನು ಮುಚ್ಚಿದ ದಾಳ ಆಗಿದ್ರೆ, ರೈಟ್, ಫೋಲ್ಡ್ ಆಗಿರುವಂತಹ ಒಂದಿಷ್ಟು ಅಂದರೆ ಮುಚ್ಚಿದ ದಾಳ ಅಂತಂದರೆ ಒಂದು ದಾಳದಲ್ಲಿ 6 ಮುಖಗಳಿದ್ದರೆ ಅದರಲ್ಲಿ 3 ಮುಖಗಳು ಮಾತ್ರ ನಮಗಿಲ್ಲಿ ಕಂಡು ಬರ್ತವೆ. ಅದು ಮುಚ್ಚಿದ ದಾಳ, ರೈಟ್. ಒಂದು ದಾಳವನ್ನು ಉರುಳಿಸಿದಾಗ ಒಂದು ಸೈಡಲ್ಲಿ ನಾವು ಒಂದೇ ಕಡೆಯಿಂದ ನೋಡಿದಾಗ ನಮ್ಗೆ ಕಾಣುವಷ್ಟು 3 ದಾಳಗಳು ಮಾತ್ರ, ರೈಟ್. ಆ 3 ದಾಳಗಳು ಯಾವುದಪ್ಪ ಅಂತಂದರೆ ಮೇಲ್ಗಡೆದು ಮತ್ತೊಂದು ಪಕ್ಕದ, ಮತ್ತೊಂದು ಈ ಕಡೆ ಪಕ್ಕದ್ದು 3 ಮಾತ್ರ ಕಾಣ್ತವೆ. ಹಾಗಾದರೆ ನೋಡಿರ್ಬೋದು ನೀವು ಇಲ್ಲಿ ಈ ರೀತಿಯಾದ ಒಂದು ದಾಳಗಳನ್ನು ನೋಡಿದಾಗ, ಒಂದು ದಾಳ ಒಗೆದಾಗ ನಮ್ಗೆ ಕಾಣುವಂಥದ್ದು ಯಾವುದು 1, 2 ಮತ್ತು 4 ಈ ರೀತಿಯಾದಂಥ ಒಂದು ದಾಳಗಳೇನು ಮಾಡ್ತಾರೆ ನಮಗಿಲ್ಲಿ ಕಾಣುವಂಥದ್ದು ಏನು 3 ಭಾಗ. ಅಂದರೆ ಒಂದು ದಾಳದಲ್ಲಿ ನಮಗೆ ಗೋಚರ ಆಗುವುದು, ನಮ್ಮ ಕಣ್ಣಿಗೆ ಕಾಣುವುದು, ಉರುಳಿಸಿದಾಗ ಕಣ್ಣಿಗೆ ಕಾಣೋದು ಯಾವುದಪ್ಪ ಅಂದರೆ 3 ಭಾಗ. ಆ 3 ಭಾಗದಲ್ಲಿ ಈ ರೀತಿಯಾಗಿ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ಹಾಗಿದ್ರೆ ಮುಚ್ಚಿದ ದಾಳದಲ್ಲಿ ಏನು ಮಾಡ್ತಾರೆ ಅಂತಂದರೆ 2 ನಿರ್ದಿಷ್ಟ ದಾಳ ಮತ್ತು ಸಾಮಾನ್ಯ ದಾಳ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಏನು ನಿರ್ದಿಷ್ಟ ದಾಳ ಮತ್ತು ಸಾಮಾನ್ಯ ದಾಳ ನೋಡೋಣ. ಏನಿದೆ ಮುಚ್ಚಿದ ದಾಳದಲ್ಲಿ, ದಾಳದ ವಿರುದ್ಧ ಮೇಲ್ಮೈ ಸಂಖ್ಯೆಗಳ ಮೊತ್ತವು 7 ಆಗಿರುತ್ತದೆ. ದಾಳದ ವಿರುದ್ಧ ಮೇಲ್ಮೈ ಸಂಖ್ಯೆಗಳ ಮೊತ್ತವು 7 ಆಗಿರುತ್ತದೆ ಮತ್ತು ಯಾವುದೇ 2 ಪಕ್ಕದ ಮೇಲ್ಮೈಗಳಲ್ಲಿ ಸಂಖ್ಯೆಗಳ ಮೊತ್ತವು 7 ಆಗಿರುವುದಿಲ್ಲ, ರೈಟ್. ಏನಪ್ಪ ಅಂತಂದರೆ ಕೊಟ್ಟಿರುವಂಥ ಈ ಒಂದು ದಾಳದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ನಿರ್ದಿಷ್ಟ ದಾಳದಲ್ಲಿ ಏನು ಮಾಡ್ತಾರೆ ಅಂತಂದರೆ ವಿರುದ್ಧವಾಗಿರುವಂಥ ಸಂಖ್ಯೆಗಳ ಮೊತ್ತ 7 ಆಗಿರ್ತದೆ. ವಿರುದ್ಧವಾಗಿರುವಂಥ ಸಂಖ್ಯೆಗಳ ಮೊತ್ತ ಏನಾಗಿರ್ತದೆ 7 ಆಗಿರ್ತದೆ. ಬಟ್ ಪಕ್ಕದಲ್ಲಿರುವಂಥ ಸಂಖ್ಯೆಗಳು ಯಾವುದು, ಪಕ್ಕದ ಮೇಲ್ಮೈಗಳೆಲ್ಲ ಸಂಖ್ಯೆಗಳು ಏನಾಗಿರ್ತವೆ 7 ಆಗಿರೋದಿಲ್ಲ. ಅಂದರೆ ಈ ಪಕ್ಕದಲ್ಲಿರುವಂಥದ್ದು ಇದರ 4ರ ವಿರುದ್ಧ ಒಂದು ಏನಿರ್ತದೆ 3 ಇರ್ತದೆ, ಅದು =7 ಆಗ್ತದೆ. 2ರ ವಿರುದ್ಧ 5 ಇರ್ತದೆ, =7 ಬರೆದಿದ್ದೀನಿ, ಅದು ಹೇಳ್ತೀನಿ ನಿಮಗೆ ಹೇಗೆ ಅಂತೇಳಿ, ರೈಟ್. ಹಾಗಾಗಿ ವಿರುದ್ಧ ದಿಕ್ಕಿನಲ್ಲಿ ನಿರ್ದಿಷ್ಟ ದಾಳಗಳಲ್ಲಿ ಏನಪ್ಪ ಅಂತಂದರೆ ಅದರ ವಿರುದ್ಧ ಕಾಣುವಂಥ ಒಂದು ದಾಳದ ಮುಖ ಇರ್ತದಲ್ಲ, 1ನೇ ಮುಖ, 2ನೇ ಮುಖ, 3ನೇ ಮುಖ, ನಮ್ಗೆ ಕಾಣುವಂಥ 3 ಮುಖಗಳು ಮಾತ್ರ. ಈ 3 ಮುಖಗಳಲ್ಲಿ 1ರ ವಿರುದ್ಧ 6 ಇರ್ತದೆ, =7 ಆಗ್ತದೆ.
2ರ ವಿರುದ್ಧ 5 ಇರ್ತದೆ = 7 ಆಗ್ತದೆ. 4ರ ವಿರುದ್ಧ 3 ಇರ್ತದೆ, ಹಾಗಾಗಿ ಅದು = 7 ಆಗ್ತದೆ. ಆದರೆ ಪಕ್ಕದ ಮೇಲ್ಮೈಗಳಲ್ಲಿ ಸಂಖ್ಯೆಗಳ ಮೊತ್ತವು ಏನಾಗಿರೋದಿಲ್ಲ, 7 ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ 1 + 2 ನಾಟ್ ಈಕ್ವಲ್ ಟು 7, 1 + 2 ನಾಟ್ ಈಕ್ವಲ್ ಟು 7, 1 + 4 ನಾಟ್ ಈಕ್ವಲ್ ಟು 7. ಹಾಗಾಗಿ ಇಲ್ಲಿ ಕಾಣುವಂಥ 3 ಮುಖಗಳಲ್ಲಿ ಪಕ್ಕದಲ್ಲಿರುವಂಥ ಸಂಖ್ಯೆಗಳೇನಾಗಿರೋದಿಲ್ಲ, 7 ಆಗಿರೋದಿಲ್ಲ. ಅದನ್ನು ಕೂಡಿಸಿದಾಗ 4 + 1 5 ಆಗ್ತದೆ, 7 ಆಗೋದಿಲ್ಲ. 4 + 2 ಎಷ್ಟಾಗ್ತದೆ, 6 ಆಗ್ತದೆ, 7 ಆಗೋದಿಲ್ಲ. ಹಾಗಾಗಿ ಅದರ ಪಕ್ಕದಲ್ಲಿ ಬರುವಂತಹ ಒಂದು ದಾಳದ ಮುಖ ಇರ್ತದೆ, ಅವನ್ನೆರಡನ್ನು ಕೂಡಿಸಿದಾಗ ಏನಾಗೋದಿಲ್ಲ, 7 ಆಗೋದಿಲ್ಲ. ಬಟ್ ಅದರ ವಿರುದ್ಧದಲ್ಲಿ 4ರ ವಿರುದ್ಧದಲ್ಲಿ ಈ ಸೈಡ್ ಬರುವಂತಹ ಒಂದು ಅಂಕೆಯನ್ನು ಪ್ಲಸ್ ಮಾಡಿದಾಗ ಅದು 7 ಆಗಿರ್ತದೆ. 2ರ ಹಿಂಭಾಗದಲ್ಲಿ ಬರುವಂತಹ ಸಂಖ್ಯೆಯನ್ನು ಕೂಡಿಸಿದಾಗ ಏನಾಗ್ತದೆ, ಅದು 7 ಆಗಿರ್ತದೆ. 1ರ ಕೆಳಭಾಗದಲ್ಲಿ ಅಂದರೆ ಅದರ ವಿರುದ್ಧದಲ್ಲಿ ಬರುವಂತಹ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಏನಾಗ್ತದೆ, 7 ಆಗ್ತದೆ. ಹಾಗಾಗಿ ನಿರ್ದಿಷ್ಟ ದಾಳಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿರ್ತಾರೆ. ರೈಟ್. ಹಾಗಿದ್ರೆ ಇನ್ನು ಸಾಮಾನ್ಯ ದಾಳದಲ್ಲಿ ಬರುವಂಥದ್ದು ಯಾವ ರೀತಿಯಾಗಿರ್ತವೆ, ನಿರ್ದಿಷ್ಟ ದಾಳದಲ್ಲಿ ನಮ್ಗೆ ಗೊತ್ತಾಯಿತು. ಅದರ ವಿರುದ್ಧದಲ್ಲಿ ಬರುವಂಥದ್ದು = 7 ಆಗಿರ್ತದೆ, ಪಕ್ಕದಲ್ಲಿ ಬರುವಂಥದ್ದು = 7 ಆಗಿರೋದಿಲ್ಲ. ಹಾಗಾದರೆ ಸಾಮಾನ್ಯ ದಾಳದಲ್ಲಿ ಏನಿರುತ್ತದೆ, ಸಾಮಾನ್ಯ ದಾಳದ ಯಾವುದೇ 2 ಪಕ್ಕದ ಮೇಲ್ಮೈಗಳ ಮೊತ್ತವು 7 ಆಗಿರುತ್ತದೆ. ಯಾವುದೇ ಒಂದು 2 ಪಕ್ಕದಲ್ಲಿ, ಅದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಯಾವುದೇ ಒಂದು 2 ಮುಖಗಳು ಒಂದು ದಾಳ ಉಳಿಸಿದಾಗ ಅದರ 2 ಮುಖಗಳನ್ನು ಕೂಡಿಸಿದಾಗ 7 ಆಗ್ತದೆ. ಯಾವ ರೀತಿಯಾಗಿ 5 + 2 = 7. ಉಳಿದಂಥ 4 ಮುಖಗಳು ಏನಾಗೋದಿಲ್ಲ, ಪಕ್ಕದಲ್ಲಿ ಬಂದಾಗ ಅದು 7 ಆಗೋದಿಲ್ಲ, ಕೂಡಿಸಿದಾಗ 7 ಆಗೋದಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಪಕ್ಕದಲ್ಲಿ ಬರುವಂಥ ಯಾವುದೇ ಸಂಖ್ಯೆಯನ್ನು ಏನು ಮಾಡೋದು ಕೂಡಿಸಿದಾಗ ಅದು 7 ಆಗೋದಿಲ್ವಲ್ಲ, ಅದೇ ರೀತಿಯಾಗಿ ಈ ಸಾಮಾನ್ಯ ದಾಳದಲ್ಲಿ ಏನಿರ್ತದೆಪ್ಪ ಅಂತಂದರೆ ಕೂಡಿಸಿದಾಗ ಪಕ್ಕದಲ್ಲಿರುವಂಥ ಯಾವುದಾದ್ರೂ 2 ಮುಖಗಳನ್ನು ಕೂಡಿಸಿದಾಗ ಏನಾಗ್ತದೆ, 7 ಆಗ್ತದೆ. ಉಳಿದಂಥ 4 ಮುಖಗಳನ್ನು ಪಕ್ಕದಲ್ಲಿ ಕೂಡಿಸಿದಾಗ 7 ಆಗೋದಿಲ್ಲ. ಅಂಥ ಒಂದು ದಾಳಗಳನ್ನು ಏನು ಬರ್ತದೆ ಅಂದರೆ ಸಾಮಾನ್ಯ ದಾಳಗಳಲ್ಲಿ ನಾವಿಲ್ಲಿ ನೋಡ್ಕೋತಾ ಬರ್ತೀವಿ. ಹಾಗಾಗಿ ಯಾವ ರೀತಿಯಾದಂಥ ಕ್ವಶನ್ಸ್ ನಮಗೆ ಇಲ್ಲಿ ಬರ್ತವೆ ಅನ್ನೋದನ್ನು ನಾವು ಮೊದಲೇ ನಿರ್ಧಾರ ಮಾಡಬೇಕು. ಯಾವ ರೀತಿಯಾಗಿ ಒಂದು ಮುಚ್ಚಿದ ದಾಳ ಅಥವಾ ನಿರ್ದಿಷ್ಟ ದಾಳದಲ್ಲಿ ಬರುವಂಥ ಕ್ವಶನ್ಸ್ಗಳು ಬರ್ತಾವೋ, ಅಥವಾ ಸಾಮಾನ್ಯ ದಾಳದಲ್ಲಿ ಮೇಲೆ ಬರುವಂಥ ಕ್ವಶನ್ಗಳು ಜಾಸ್ತಿ ಬರ್ತಾವೆ ಅನ್ನೋದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಸಿಂಪಲ್ ಆಗಿರುವಂಥದ್ದು ಏನು, 2 ಪಕ್ಕದಲ್ಲಿರುವಂಥ 2 ಸಂಖ್ಯೆಗಳು ಕೂಡಿಸಿದಾಗ ಅದು 7 ಆಗ್ತದೆ. ಉಳಿದಂಥ 4 ಕೂಡ ಏನಾಗಿಲ್ಲ, 7 ಕೂಡಿಸಿದಾಗ 7 ಆಗೋದಿಲ್ಲ. ಆದರೆ ಇಲ್ಲಿ ಏನಾಗ್ತದೆಪ್ಪ ಅಂತಂದರೆ ವಿರುದ್ಧದಲ್ಲಿ ಬರುವಂಥ ಸಂಖ್ಯೆಗಳು ವಿರುದ್ಧದಲ್ಲಿ ಬರುವಂಥ ಸಂಖ್ಯೆಗಳು ಏನಾಗ್ತವೆ, 7 ಆಗಿರ್ತವೆ. ಆದರೆ ಪಕ್ಕದಲ್ಲಿ ಬರುವಂಥ ಸಂಖ್ಯೆಗಳು ಯಾವುದು ಕೂಡ ಏನಾಗಿಲ್ಲ, 7 ಆಗೋದಿಲ್ಲ. ಕೂಡಿಸಿದಾಗ 7 ಆಗೋದಿಲ್ಲ. ಹಾಗಾಗಿ ಒಂದು ಸಾಮಾನ್ಯ ದಾಳ ಮತ್ತು ನಿರ್ದಿಷ್ಟ ದಾಳದಲ್ಲಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ಸಿಂಪಲ್ ಆಗಿರುವಂಥ ವ್ಯತ್ಯಾಸ, ಅದು ಸಾಮಾನ್ಯ ದಾಳದಲ್ಲಿ ಪಕ್ಕದಲ್ಲಿ ಯಾವುದೇ 2 ಮುಖಗಳನ್ನು ಕೂಡಿಸಿದಾಗ ಅಥವಾ ಯಾವುದೋ ಒಂದು ಭಾಗವನ್ನು ಕೂಡಿಸಿದಾಗ ಏನಾಗ್ತದೆ ಅಂತಂದರೆ 7 ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಬರುವಂಥ 2 ಮುಖಗಳನ್ನು ಕೂಡಿಸಿದಾಗ 7 ಆಗೋದಿಲ್ಲ. ಇಷ್ಟೇ ವ್ಯತ್ಯಾಸದಲ್ಲಿ ಒಂದು ನಿರ್ದಿಷ್ಟದಲ್ಲಿ ಮತ್ತು ಸಾಮಾನ್ಯದಲ್ಲಿ ಬರುವಂತಹ ಒಂದಿಷ್ಟು ವಿಚಾರಗಳನ್ನು ನೋಡ್ತೀವಿ. ಅದರೊಳಗಡೆ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ 2 + 5 = 7, 2 + 5 = 7 ಆಗಿರ್ತದೆ. ಹಾಗಾಗಿ ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ, ಯಾವುದೇ 2 ಪಕ್ಕದ ಮೇಲ್ಮುಖ ಮೊತ್ತವು 7 ಆಗಿರ್ತದೆ. ಯಾವುದೇ ಒಂದು 2 ಮುಖಗಳು ಏನಾಗ್ತವೆ ಅಂತಂದರೆ ಕೂಡಿಸಿದಾಗ ಅದು 7 ಆಗ್ತದೆ. ಉಳಿದಂಥ ಯಾವುದು ಕೂಡ ಪಕ್ಕದಲ್ಲಿರುವಂಥ ಯಾವುದೇ ಸಂಖ್ಯೆಯನ್ನು ಕೂಡಿಸಿದಾಗ ಅದು 7 ಆಗೋದಿಲ್ಲ. ಅಂಥವು ಏನು ಮಾಡ್ತೇವೆ ನಾವು ಇಲ್ಲಿ ಸಾಮಾನ್ಯದಲ್ಲಿ ತೆಗೆದುಕೊಂಡು ಬರ್ತೇವೆ. ರೈಟ್. ಹಾಗಿದ್ರೆ ಏನಪ್ಪ ಅಂತಂದರೆ ಇಲ್ಲಿ 2ರ ವಿರುದ್ಧದಲ್ಲಿ 1, 3, 6 ಇರಬಹುದು. 2ರ ಪಕ್ಕದಲ್ಲಿ 1, 3 ಅಥವಾ 6 ಇರಬಹುದು. ಅಂದರೆ 2ರ ಪಕ್ಕದಲ್ಲಿ 1 ಕೂಡಿಸಿದಾಗ ಏನಾಗ್ತದೆ, 7 ಆಗೋದಿಲ್ಲ, 3 ಆಗ್ತದೆ. 2ರ ಪಕ್ಕದಲ್ಲಿ 3 ಕೂಡಿಸಿದಾಗ ಎಷ್ಟಾಗ್ತದೆ, 5 ಆಗ್ತದೆ. 2ರ ಪಕ್ಕದಲ್ಲಿ 6ನ ಕೂಡಿಸಿದಾಗ 8 ಆಗ್ತದೆ. ರೈಟ್. ಅದೇ ರೀತಿಯಾಗಿ 5ರ ಪಕ್ಕದಲ್ಲಿ ಇವನನ್ನು ಕೂಡಿಸಿದಾಗ ಕೂಡ 7 ಆಗೋದಿಲ್ಲ. 4ರ ಪಕ್ಕದಲ್ಲಿ ಇವನು 3ನ ಯಾವುದೋ ಒಂದು ಇರ್ತದೆ. ಇಲ್ಲಿ ವಿರುದ್ಧದಲ್ಲಿ ಇರುವಂಥ ಸಂಖ್ಯೆಗಳನ್ನು ಏನು ಮಾಡ್ತೇವೆ ನಾವಿಲ್ಲಿ, ಅದು 7 ಆಗೋದಿಲ್ಲ. ವಿರುದ್ಧದಲ್ಲಿ ಯಾವುದೇ ಒಂದು 2ರ ವಿರುದ್ಧದಲ್ಲಿ ಕೊಟ್ಟಂಥ ಒಂದು ಏನು ದಾಳದಲ್ಲಿ 2, 5, 4 ಮುಖಗಳಂತ 3 ಮುಖಗಳನ್ನು ಕೊಟ್ಟಿದ್ದಾರೆ. ಈ 3 ಮುಖಗಳಲ್ಲಿ ಅದರ ವಿರುದ್ಧವಾಗಿ ಯಾವುದೇ 1 ಇರ್ಬೋದು, 3 ಇರ್ಬೋದು, 6 ಇರ್ಬೋದು, ಅಥವಾ 1 ಇರ್ಬೋದು, 3 ಇರ್ಬೋದು, 6 ಇರ್ಬೋದು. 4ರ ವಿರುದ್ಧದಲ್ಲಿ 1 ಇರ್ಬೋದು, 3 ಇರ್ಬೋದು, ಅಥವಾ 6 ಇರ್ಬೋದು. ಅವು ಕೂಡಿಸಿದಲ್ಲಿ ಕೂಡ ಏನಾಗಿಲ್ಲ, 7 ಆಗೋದಿಲ್ಲ. ಹಾಗಾಗಿ
ಈ ಒಂದು ಸಾಮಾನ್ಯ ದಾಳದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಎರಡು ಮುಖಗಳನ್ನು ಕೂಡಿಸಿದಾಗ ಅದು 7 ಆಗ್ತದೆ. ಉಳಿದಂಥ ಯಾವುದೇ ಅದರ ವಿರುದ್ಧದಲ್ಲಿ ಬರುವಂಥ ಯಾವುದೇ ಸಂಖ್ಯೆಗಳನ್ನು ಕೂಡಿಸಿದಾಗ ಅದೇನಾಗೋದಿಲ್ಲ 7 ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸಾಮಾನ್ಯ ದಾಳ ಮತ್ತು ನಿರ್ದಿಷ್ಟ ದಾಳದಲ್ಲಿ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ಅದು ಸಿಂಪಲ್ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಪಕ್ಕದಲ್ಲಿ ಕೂಡಿಸಿದಾಗ ಅದು 7 ಆಗೋದಿಲ್ಲ, ವಿರುದ್ಧದಲ್ಲಿ ಕೂಡಿಸಿದಾಗ 7 ಆಗ್ತದೆ. ಬಟ್ ಇಲ್ಲಿ ಪಕ್ಕದಲ್ಲಿ ಕೂಡಿಸಿದಾಗ ಏನಾಗ್ತದೆ 7 ಆಗ್ತದೆ, ವಿರುದ್ಧದಲ್ಲಿ ಕೂಡಿಸಿದಾಗ 7 ಆಗೋದಿಲ್ಲ. ಹಾಗಾಗಿ ಇರುವಂಥ 2 ಅದರೊಳಗಡೆ ಮುಚ್ಚಿದ ದಾಳದಲ್ಲಿ ಈ 2 ದಾಳಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ಕೋತೀವಿ. ರೈಟ್. ಹಾಗಿದ್ರೆ ಮುಂದಿನ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳ ನಿಯಮಗಳು ಬರ್ತಾವೆ ಇಲ್ಲಿ. ಯಾವುದರಲ್ಲಿ? ಈ ದಾಳಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ನಿಯಮಗಳಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಆ್ಯಕ್ಚುಲಾಗಿ 4 ಪ್ರಶ್ನೆಗಳಿದ್ದಾವೆ. ನಾನು ಇಲ್ಲಿ ಪ್ಲೇಸ್ ಇರದೇ ಇರೋದಕ್ಕೋಸ್ಕರ ಏನು ಮಾಡಿದರೆ 3 ಬರೆದಿದ್ದೀನಿ. ಇದನ್ನು ಹೇಳಿಕೊಂಡು ಅದಾದ ನಂತರದಲ್ಲಿ 4ನೇ ಒಂದು ಇದರ ಪ್ರಶ್ನೆಯನ್ನು ನಿಯಮವನ್ನು ಬರೆದು ಅದಾದ ನಂತರದಲ್ಲಿ ಇದ್ರ ಜೊತೆಗೆ ಇದರ ಎಲ್ಲ ಒಂದು ಎಕ್ಸಾಂಪಲ್ಗಳನ್ನು ಕೂಡ ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಿ. ಏನು ದಾಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ನಿಯಮ ಏನು ಯಾವ ರೀತಿಯಾಗಿ ಇಲ್ಲಿ 4 ನಿಯಮಗಳನ್ನು ಬರ್ತವೆ. ಅದರಲ್ಲಿ 3 ಬರೆದಿದ್ದೀನಿ, 3ಅನ್ನು ಎಕ್ಸ್ಪ್ಲೇನ್ ಮಾಡಿ ನಂತರ 4ನೇದಕ್ಕೆ ಹೋಗೋಣ. ಪ್ರಮಾಣೀಕರಣದ ನಿಯಮ. ಏನು ಪ್ರಮಾಣೀಕರಣದ ನಿಯಮ ಅಂತಂದರೆ ಇದರಲ್ಲಿ ಪಕ್ಕದ 2 ಅಂಕಿಗಳ ಮೊತ್ತ 7 ಆದದ್ದರಿಂದ ವಿರುದ್ಧದ ಅಂಕಿಗಳ ಮೊತ್ತವು 7 ಆಗಿರುತ್ತವೆ. ಇದೇನಾಗಬೇಕಪ್ಪ ಅಂತಂದರೆ ಆಗದಿದ್ದರೆ ಆಗಬೇಕು. ಏನು? ಆಗದಿದ್ದರೆ ಆಗಬೇಕು. ಹಾಗಾಗಿ ಆ ಮೊತ್ತ 7 ಆಗದಿದ್ದರೆ ವಿರುದ್ಧದ ಅಂಕಿಗಳ ಮೊತ್ತ 7 ಆಗಿರುತ್ತದೆ. ರೈಟ್. ಹಾಗಾಗಿ ಪ್ರಮಾಣೀಕರಿಸಿದ ನಿಯಮದಲ್ಲಿ ಏನಪ್ಪ ಅಂತಂದರೆ 2 ಅಂಕಿಗಳ ಮೊತ್ತ 7 ಆಗಿದ್ರೆ ವಿರುದ್ಧ ಏನಾಗಬೇಕವ 7 ಆಗಲೇಬೇಕಾಗ್ತದೆ. ಅದಕ್ಕೂ ಒಂದಿಷ್ಟು ಎಕ್ಸಾಂಪಲನ್ನು ಇಲ್ಲಿ ಬರೆದಿದ್ದೀನಿ. ಏನಪ್ಪ ಅಂತಂದರೆ 5, 1, 4 ಒಂದು ದಾಳವನ್ನು 2 ಸಲ ಏನು ಮಾಡಿದ್ದಾರೆ ಉರುಳಿಸಿದ್ದಾರೆ. ಆ ಉರುಳಿಸಂಥ 2 ದಾಳಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಂಥ ಒಂದು ಸಂಖ್ಯೆಗಳನ್ನ ಏನು ಮಾಡಿದ್ದಾರೆ ವಿರುದ್ಧವಾಗಿ ಯಾವ ರೀತಿ 7 ಆಗ್ತದೆ ಅಂತವನ್ನು ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. 5, 1, 4, 5, 6, 3. ರೈಟ್. ಇಲ್ಲಿ ಕೊಟ್ಟಂಥ ಒಂದು ಪ್ರಮಾಣೀಕರಿಸಿದ ಪ್ರಶ್ನೆ ನಿಯಮಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ 1, 2, 3, 4, 5, 6 6 ಮುಖಗಳನ್ನು ಕೊಟ್ಟು ಅದರ ವಿರುದ್ಧ ಮುಖಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ 1ರ ವಿರುದ್ಧ 6 ಇದ್ದಾಗ 7 ಆಗಿರ್ತದೆ, 2ರ ವಿರುದ್ಧ 5 ಇದ್ದರೆ 7 ಆಗ್ತದೆ, 3ರ ವಿರುದ್ಧ 4 ಇದ್ದರೆ ಅದು 7 ಆಗ್ತದೆ, 4ರ ವಿರುದ್ಧ 3 ಇದ್ದರೆ 7 ಆಗ್ತದೆ, 5ರ ವಿರುದ್ಧ 2 ಇದ್ದರೆ ಅದು 7 ಆಗ್ತದೆ, 6ರ ವಿರುದ್ಧ 1 ಇದ್ದರೆ ಅದು 7 ಆಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಂಥ ನಿಯಮದಲ್ಲಿ ಮೊದಲ ನಿಯಮ ಯಾವುದಪ್ಪ ಅಂತಂದರೆ ಪ್ರಮಾಣೀಕರಣದ ನಿಯಮದಲ್ಲಿ ಒಂದು 2 ದಾಳಗಳನ್ನು ಉರುಳಿಸಿದಾಗ ಏನಪ್ಪ ಅಂತಂದರೆ ಎಲ್ಲ ಸಂಖ್ಯೆಗಳ ಅದರ ವಿರುದ್ಧ ಸಂಖ್ಯೆಗಳು ಏನಾಗ್ತವೆ ಕೂಡಿಸಿದಾಗ ಏನಾಗ್ತದೆ ಅದು ಸೇಮ್ 7 ಆಗಿರ್ತದೆ, 7 ಆಗಿರ್ತದೆ ಅಂತೇಳಿ ಅವರು ಹೇಳ್ತಾ ಬರ್ತಾರೆ. ಅದು ಪ್ರಮಾಣೀಕರಣ ನಿಯಮದಲ್ಲಿ ಬರುವಂಥ ಒಂದು ಪ್ರಶ್ನೆ ಅಥವಾ ನಿಯಮದ ಪ್ರಶ್ನೆಗಳಲ್ಲಿ ನಿಯಮವನ್ನು ಏನು ಮಾಡ್ತಾರೆ ಅದು ಪಾಲನೆ ಮಾಡ್ತಾರೆ. ನೆಕ್ಸ್ಟ್ 2ನೇದೇನಪ್ಪ ಅಂತಂದರೆ ಪಕ್ಕದ ಅಂಕಿ, ಸೈಡ್ ಬರುವಂಥ ಅಂಕಿ, ಅದರ ಜೊತೆಗೆ ಬರುವಂಥ ಅಂಕಿ. ಯಾವ ರೀತಿಯಾಗಿ ಈ ನಿಯಮ ಒಂದೇ ದಾಳವನ್ನು ಹಲವು ರೂಪದಲ್ಲಿ ಪ್ರತಿನಿಧಿಸುತ್ತದೆ. ಒಂದೇ ದಾಳವನ್ನು ಏನು ಮಾಡ್ತದೆ ಹಲವು ರೂಪದಲ್ಲಿ ಪ್ರತಿನಿಧಿಸಿದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 6, 1, 5, 2, 1, 3 ಸೇಮ್ ಆಗಿರುವಂಥ ಅಂಕಿಗಳನ್ನು ಏನು ಮಾಡೋದಿಲ್ಲ ಅವರು ಕೊಡೋದಿಲ್ಲ. ಉರುಳಿಸಿದಾಗ ಬೇರೆ ಬೇರೆ ಅಂಕಿಗಳನ್ನ ಕೊಡ್ತಾರೆ. ಆದರೆ ಒಂದೇ ಸಿಮಿಲಾರಿಟಿ ಕೊಟ್ಟಂಥ ಒಂದು ಮಾತ್ರ ಬರ್ತದೆ. ಉಳಿದಂಥ 2 ಬರುವಂಥ ಒಂದಿಷ್ಟು ಏನಪ್ಪ ಅಂದರೆ ಒಂದನೇ ಉರುಳಿಸಿದ ದಾಳ 2ನೇ ಉರುಳಿಸಿದ ದಾಳಕ್ಕೆ ಸಮನಾಗಿರೋದಿಲ್ಲ. ರೈಟ್. ಪಕ್ಕದಲ್ಲಿರುವಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಅಂಕಿಗಳನ್ನ ಏನು ಮಾಡ್ತಾರೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದಕ್ಕೆ ದಾಳದ ಮೇಲಿನ ಚೌಕದಲ್ಲಿ 4 ಇದ್ದರೆ, ಇಲ್ಲಿ ಮೇಲ್ಗಡೆ 4 ಇದ್ದರೆ ಕೆಳಗಿನ ಮೇಲ್ಮೈಯಲ್ಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಏನು ಮಾಡ್ತಾರೆ ಈ ರೀತಿಯಾದಂಥ ಕ್ವಶನ್ಗಳನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಅವರು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅಂದರೆ ಉರುಳಿಸಿದ ದಾಳಗಳಲ್ಲಿ ಈಗ ಉರುಳಿಸಿದ ದಾಳಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ 2 ಉರುಳಿಸಿದ ದಾಳಗಳನ್ನ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಕೊಟ್ಟಾಗ ಅದರಲ್ಲಿ ಮೇಲ್ಮೈಯಲ್ಲಿ ಬರುವಂಥ ಸಂಖ್ಯೆ ಮತ್ತು ಅದರ ವಿರುದ್ಧವಾಗಿ ಬರುವಂಥ ಸಂಖ್ಯೆಗಳನ್ನ ಏನು ಮಾಡ್ತಾರೆ ಇಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಅದರ ಪಕ್ಕದ ಅಂಕಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಕೊಟ್ಟಾಗ ಅದರ ವಿರುದ್ಧ ಸಂಖ್ಯೆಗಳನ್ನ ಇಲ್ಲಿ ಏನು ಮಾಡ್ತಾರೆ ಕೇಳ್ತಾ ಹೋಗ್ತಾರೆ. ರೈಟ್. ಇನ್ನು ನೆಕ್ಸ್ಟ್ 3ನೇಯದ್ದು ಸಾಮಾನ್ಯ ಅಂಕಿ. ಸಾಮಾನ್ಯ ಅಂಕಿಯಲ್ಲಿ ಏನು ಮಾಡ್ತಾರಪ್ಪ ಅದಕ್ಕೆ ಎಕ್ಸಾಂಪಲನ್ನು ನಿಮಗೆ ಬರೆದಿದ್ದೀನಿ, ಬಟ್ ಅದಕ್ಕೆ ಎಕ್ಸಾಂಪಲನ್ನು ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಾಮಾನ್ಯ ಅಂಕಿ ಒಂದೇ ದಾಳದ ವಿವಿಧ ರೂಪಗಳನ್ನು ಪ್ರತಿನಿಧಿಸುತ್ತದೆ. ಒಂದೇ ದಾಳದ ವಿವಿಧ ರೂಪಗಳನ್ನ ಏನು ಮಾಡ್ತದೆ ಅದು ಪ್ರತಿನಿಧಿಸುತ್ತದೆ. ಯಾವ ರೀತಿಯಾಗಿ
ಒಂದು ಎರಡು ದಾಳಗಳನ್ನು ಉಳಿಸಿದಾಗ ಒಂದನೇ ಭಾಗ ಮೂರು ಮುಖಗಳದ ಒಂದು ಭಾಗ, ಇನ್ನೊಂದು ಮೂರು ಮುಖದ ಒಂದು ಭಾಗವನ್ನು ಏನು ಮಾಡ್ತಾರೆ ಇಲ್ಲಿ ತೋರಿಸ್ತಾರೆ. ಯಾವ ರೀತಿಯಾಗಿ 5, 6, 4, ಅದೇ ರೀತಿಯಾಗಿ 5, 6, 2 ಅಂದರೆ ಉರುಳಿಸಿದ ಎರಡು ದಾಳಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ದಾಳಗಳಲ್ಲಿರುವಂತಹ ಒಂದಿಷ್ಟು ಉರುಳಿಸಿದ ದಾಳಗಳಲ್ಲಿ ಒಂದೇ ಮುಖದ ಅಂದರೆ ಒಂದೇ ದಾಳದ ವಿವಿಧ ರೂಪಗಳನ್ನ ಏನು ಮಾಡ್ತಾರೆ ಪ್ರತಿನಿಧಿಸುತ್ತಾರೆ. ಅಂದರೆ ವಿವಿಧ ರೂಪ ಬೇರೆ ಬೇರೆ ರೀತಿಯಾದಂಥ ರೂಪಗಳನ್ನ ಏನು ಮಾಡ್ತಾರೆ ತೋರಿಸ್ತಾರೆ. ಅಂದರೆ ಉರುಳಿಸಿದ ದಾಳಗಳಲ್ಲಿ ಯಾವ ರೀತಿಯಾಗಿ ಬೀಳಬಹುದು, ಈ ರೀತಿಯಾಗಿ ಬೀಳಿದಂಥ ಒಂದು ದಾಳಗಳಲ್ಲಿ ಅದರ ವಿರುದ್ಧ ಬರುವಂಥ ಏನು ಮಾಡ್ತಾರೆ ಅಂತಂದರೆ ಸಂಖ್ಯೆ ಯಾವ್ದು ಬರ್ಬೋದು, ಅಥವಾ ಒಂದು ಕ್ವಶನ್ ಮಾರ್ಕ್ ಕೊಡ್ತಾರೆ. ಯಾವ ರೀತಿಯಾಗಿ ಇಲ್ಲಿ 4 ಅಳಿಸಿ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ ಮಾರ್ಕನ್ನು ಕೊಡ್ತಾರೆ. ಅಂದರೆ 4 ದಾಳಗಳನ್ನು ಉರುಳಿಸಿ ಅಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಕೊಟ್ಟು ಈ ಒಂದು ಪ್ಲೇಸ್ನಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತ ಕೂಡ ಏನು ಮಾಡ್ಬೋದು ಇಲ್ಲಿ ಅವರು ಕೇಳ್ಬೋದು. ಆ ರೀತಿಯಾದಂಥ ಸಾಮಾನ್ಯ ಅಂಕಿಗಳನ್ನು ಏನು ಮಾಡ್ತಾರೆ ಇಲ್ಲಿ ವಿವಿಧ ರೂಪದ ದಾಳಗಳನ್ನು ಉರುಳಿಸಿ ಅದರ ಮೇಲೆ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಸಾಮಾನ್ಯ ದಾಳ ಮತ್ತು ಪಕ್ಕದ ಅಂಕಿ ಮತ್ತು ಪ್ರಮಾಣೀಕರಿಸಿದ ನಿಯಮಗಳಲ್ಲಿ ಅತಿ ಇಂಪಾರ್ಟೆಂಟಾಗಿ ಪ್ರಮಾಣೀಕರಿಸಿದ ನಿಯಮಗಳನ್ನು ಅಥವಾ ಪಕ್ಕದ ಅಂಕಿಗಳ ಮೇಲೆ ಜಾಸ್ತಿ ಆದ ಕ್ವಶನ್ಸ್ಗಳನ್ನು ಕೇಳ್ಬೋದು. ಅದರ ಜೊತೆಗೆ ಸಾಮಾನ್ಯ ಅಂಕಿಗಳು ಕೂಡ ಏನು ಮಾಡ್ತಾರೆ ಅಂತಂದರೆ ಅತಿ ಹೆಚ್ಚಾಗಿ ಅಂದರೆ ಈ KS ಅಲ್ಲಿ ಇರ್ಬೋದು ಅಥವಾ ಒಂದು ಹೈ ಲೆವೆಲ್ ಕ್ವಶನ್ಗಳನ್ನು ಕೇಳಿದಾಗ ಏನು ಮಾಡ್ತಾರೆ ಅಂತಂದರೆ ಈ ಒಂದು ನಿಯಮಗಳನ್ನ ಏನು ಮಾಡ್ತಾರೆ ಇಲ್ಲಿ ಫಾಲೋಅಪನ್ನು ಮಾಡ್ತಾ ಹೋಗ್ತಾರೆ. ಇದರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಏನು ಮಾಡೋಣ ಹೋಗೋಣ. ಓಕೆ, ಇಲ್ಲಿ 4ನೇ ನಿಯಮವನ್ನು ಏನು ಮಾಡಿದ್ದೀನಿ ಅಂತಂದರೆ ಬರೆದಿದ್ದೀನಿ. ಚದರ ವೃತ್ತಾಕಾರ ಚಲನೆಯ ನಿಯಮ. ಚದರ ವೃತ್ತಾಕಾರ ಚಲನೆ ಅಂತಂದರೆ ನಿಯಮ ಅಂತಂದರೆ ಇರುವಂಥ ದಾಳಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಂಟಿನ್ಯೂಸ್ ರೊಟೇಷನ್ ಇರ್ತದೆ ಅಂದಂಗೆ ಅರ್ಥ. ಕಂಟಿನ್ಯೂಸ್ ರೊಟೇಷನ್ ಅಂತಂದರೆ ಈ ನಿಯಮವು ಒಂದೇ ದಾಳವನ್ನು ವಿವಿಧ ರೂಪಗಳಲ್ಲಿ ಪ್ರತಿನಿಧಿಸಿದ ದಾಳಗಳ ಗುಂಪಾಗಿದೆ. ಅಂದರೆ ಒಂದು ದಾಳ ಇದನ್ನು ಉರುಳಿಸಿದಾಗ ಬರುವಂಥ 3 ಮುಖಗಳನ್ನು ಹೊರತುಪಡಿಸಿ ಉಳಿದಂಥ ಮತ್ತೆ 3 ಮುಖಗಳನ್ನು ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಶೋ ಅಪ್ ಮಾಡ್ತಾ ಹೋಗ್ತಾರೆ ಅಂದಂಗೆ ಅರ್ಥ. ಹಾಗಾದರೆ ಇಲ್ಲಿ ಕೊಟ್ಟಂಥ ಒಂದು ನಿಯಮಗಳ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಒಂದೇ ಪ್ರತಿನಿಧಿಸುವಂಥ ಒಂದು ದಾಳವನ್ನು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಅಂದರೆ ವಿವಿಧ ರೂಪಗಳಲ್ಲಿ ಪ್ರತಿನಿಧಿಸುವ ದಾಳಗಳ ಗುಂಪಾಗಿದೆ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಒಂದೇ ದಾಳ ಇದ್ರೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಾಗಿ ಏನು ಮಾಡ್ತಾರೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಆದರೆ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೂಡ ನಿಮಗೆ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಏನಪ್ಪ ಅಂತಂದರೆ 3, 4, 2 ಅದನ್ನೇ ಅದೇ ದಾಳವನ್ನು ಏನು ಮಾಡಿದ್ದಾರೆ ಅಂತಂದರೆ ಬೇರೆ ಪ್ರತಿನಿಧಿಯಾಗಿ ಏನು ಮಾಡಿದರೆ ಕೊಟ್ಟಿದ್ದಾರೆ. ಆದರೆ ಒಂದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಾಮನ್ ಆಗಿ 3 ಇದೆ, ಬಟ್ 2 ಸಂಖ್ಯೆಗಳು ಏನಿದಾವೆ ಅದರಲ್ಲೂ ಬದಲು ಕೊಟ್ಟಿದ್ದಾರೆ. ರೈಟ್. ಇನ್ನು ನೆಕ್ಸ್ಟ್ ಕೊಟ್ಟರೆ ಏನು ಮಾಡ್ತಾರಪ್ಪ ಅಂತಂದರೆ ಇದರಲ್ಲಿ ಬರುವಂಥದ್ದು ಯಾವುದೋ ಒಂದು ಕಾಮನ್ ಸಂಖ್ಯೆಯನ್ನು ಕೊಟ್ಟು ಮತ್ತು ಉಳಿದಂಥ 2 ಒಂದು ಸಂಖ್ಯೆಗಳನ್ನ ಏನು ಮಾಡ್ತಾರೆ ಅಥವಾ 2 ಮುಖಗಳನ್ನ ಏನು ಮಾಡ್ತಾರೆ ಕೊಡ್ತಾ ಹೋಗ್ತಾರೆ. ಅದು ರೊಟೇಷನ್ ವೈಸ್ ಇರ್ತದೆ. ರೊಟೇಷನ್ ವೈಸ್ ಏನು ಮಾಡ್ತಾರೆ ಅಂತಂದರೆ ತಿರುಗಿಸ್ತಾ ಹೋದಾಗ ಏನಾಗ್ತಂದರೆ ಯಾವ ರೀತಿಯಾದ ಮುಖಗಳು ನಮಗಿಲ್ಲಿ ಕಂಡು ಬರ್ತವೆ ಅಂತ ಅನ್ನೋದನ್ನ ಏನು ಮಾಡ್ತಾರೆ ಅಂತಂದರೆ ಈ ನಿಯಮದಲ್ಲಿ ಹೇಳ್ತಾ ಹೋಗ್ತಾರೆ. ರೈಟ್. ಹಾಗಿದ್ರೆ ಚದರ ವೃತ್ತಾಕಾರ ಚಲನೆಯ ನಿಯಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೊಟ್ಟಂತಹ ಒಂದು ದಾಳಗಳನ್ನು ಏನು ಮಾಡ್ತಾರೆ ಒಂದು ದಾಳವನ್ನು ಮತ್ತೊಂದು ಮುಖವನ್ನು ಏನು ಮಾಡ್ತಾರೆ ಇಲ್ಲಿ ಶೋ ಅಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಹಾಗಾದರೆ ಈ ಒಂದು ಉದಾಹರಣೆಯಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಅದರ ವಿರುದ್ಧ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ಕ್ವಶನನ್ನು ಕೇಳಬಹುದು. ಅದೇ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಕೊಟ್ಟಿರುವ 2 ದಾಳಗಳಲ್ಲಿ 3 ಸಾಮಾನ್ಯವಾಗಿದೆ. ಏನೇನಿಲ್ಲಿ 2 ಕೂಡ 2 ದಾಳಗಳಲ್ಲಿ 3 ಸಾಮಾನ್ಯವಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥ ಒಂದು ದಾಳವನ್ನು ಕೂಡ ಕೊಟ್ಟಾಗ ಏನು ಮಾಡ್ತದೆ ಅಲ್ಲಿಯೂ 3 ಸಾಮಾನ್ಯವಾಗಿ ಕೊಟ್ಟು ಉಳಿದಂಥ 2 ಸಂಖ್ಯೆಗಳನ್ನು ಕೊಡ್ಬೋದು ಅಂತೇಳಿ ನಾವು ನೋಡ್ಕೋಬೋದು. ಅಥವಾ ಒಂದು ಯಾವುದಲ್ಲಿ 3, 4, 2 ಇದೆ, 5, 6, 3 ಇದೆ. ಬರೋದು ಯಾವುದಪ್ಪ ಅಂದರೆ ಉಳಿದದ್ದು 1 ಮಾತ್ರ. ಆ ಒಂದನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಬೇರೆ ರೀತಿಯಾಗಿ ಏನು ಮಾಡ್ಬೋದು ತೋರಿಸ್ಬೋದು. ಹಾಗಾಗಿ ಒಂದು ದಾಳವನ್ನು ಏನು ಮಾಡ್ತಾರೆ ಬೇರೆ ರೀತಿಯಾಗಿ ಏನು ಮಾಡ್ತಾರೆ ಇಲ್ಲಿ ಅದರ ಬೇರೆ ಬೇರೆ ಮುಖಗಳನ್ನ ಏನು ಮಾಡ್ತಾರೆ ಇಲ್ಲಿ ತೋರಿಸ್ತಾ ಹೋದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಬರುವಂಥ ಅಥವಾ ಒಂದು ಸಂಖ್ಯೆಗಳು ಯಾವ ಬರ್ತವೆ ಅಂತೇಳಿ ಅವರು ಕೇಳ್ತಾ ಹೋಗ್ತಾರೆ. ಕೊಟ್ಟಿರುವ 2 ದಾಳಗಳಲ್ಲಿ 1 ಮತ್ತು 2 ದಾಳಗಳಲ್ಲಿ ಏನು ಮಾಡ್ತಾರೆ ಅಂದರೆ 3 ಸಾಮಾನ್ಯವಾಗಿದೆ. ಏನು 3 ಸಾಮಾನ್ಯವಾಗಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಬರೆದಾಗ ಇದನ್ನು ಸರಿಯಾಗಿ ರೀತಿಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಕೊಟ್ಟಿರ್ತಾರೆ. 3, 4, 2 3, 4, 2 ಅಥವಾ 3, 5, 6 3, 5, 6 ಇದರಂತೆ 4ರ ವಿರುದ್ಧ 5 ಮತ್ತು 2 ವಿರುದ್ಧ 6 ಇರುತ್ತದೆ. ಏನು ಕೊಟ್ಟಿದ್ದಾರೆ ಇಲ್ಲಿ 4ರ ವಿರುದ್ಧ ಅಥವಾ ಏನು ಕೊಡ್ತಾರೆ ಇದರ ಅರ್ಥ 4ರ ವಿರುದ್ಧ 5 ಇರ್ತದೆ ಅಥವಾ 2ರ ವಿರುದ್ಧ 6 ಇರ್ತದೆ. ಅಂದರೆ ಏನಿಲ್ಲಿ 4ರ ವಿರುದ್ಧ ಏನು ಮಾಡ್ತಾರೆ 5 ಕೊಡ್ತಾರೆ,
6ರ ವಿರುದ್ಧ 2 ಕೂಡ ಬರಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಯಾವ ರೀತಿಯಾದಂಥ ದಾಳಗಳನ್ನು ಉರುಳಿಸಿರ್ತಾರೆ ಅವನ್ನ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಅವರು ತೋರಿಸ್ತಾ ಹೋಗ್ತಾರೆ. ರೈಟ್, ಅಂದರೆ 4ರ ವಿರುದ್ಧ 5 ಬಂದರೆ 2ರ ವಿರುದ್ಧ 6 ಬರ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ವೃತ್ತಾಕಾರ ಚಲನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೇ ಒಂದು ದಾಳವನ್ನು ಏನು ಮಾಡ್ತಾರೆ, ಅದರ ಬೇರೆ 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 ಮುಖಗಳನ್ನ ಏನು ಮಾಡ್ತಾರೆ, ಒಂದು ನಮ್ಮ ಸಂಖ್ಯೆಯನ್ನು ಅಥವಾ ಒಂದು ಮುಖವನ್ನು ಸಿಮಿಲರ್ ಆಗಿ ಇಟ್ಟುಕೊಂಡು ಉಳಿದಂಥ ಉಳಿದಂಥ ಮುಖಗಳನ್ನ ಏನು ಮಾಡ್ತಾರೆ ಅಂತಂದರೆ ತೋರಿಸ್ತಾ ಹೋದಾಗ ಅದರ ವಿರುದ್ಧ ಸಂಖ್ಯೆಯಲ್ಲಿ ಬರುವಂತಹ ವಿರುದ್ಧ ದಿಕ್ಕಿನಲ್ಲಿ ಬರುವಂತಹ ಒಂದು ಮುಖ ಯಾವುದು ಅಥವಾ ನಂಬರ್ ಯಾವುದು ಅಂತ ಏನು ಮಾಡ್ತಾರೆ ಇಲ್ಲಿ ಕ್ವಶನ್ಸನ್ನು ಬರಬಹುದು. ಹಾಗಾಗಿ ಈ ವೃತ್ತಾಕಾರದ ಒಂದು ಚಲನೆಯ ನಿಯಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಜಾಸ್ತಿಯಾಗಿ ಇರ್ತದೆ. ರೈಟ್, ಹಾಗಿದ್ದರೆ ಇನ್ನು ಮೊದಲನೇ ಮೂರು ಒಂದು ನಿಯಮಗಳಿಗೆ ಏನು ಮಾಡಿದೆ ಅಂದರೆ ಒಂದಿಷ್ಟು ಆನ್ಸರ್ಗಳನ್ನು ಇಲ್ಲಿ ಅಥವಾ ಒಂದು ಉದಾಹರಣೆಗಳನ್ನ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಆ ಉದಾಹರಣೆಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ನಾವು ಒಂದು ಸಲ ನೋಡ್ಕೊಂಡ್ಬಿಡೋಣ. ಪ್ರಮಾಣೀಕರಣ ನಿಯಮದಲ್ಲಿ ಏನು ಹೇಳ್ತಾರೆ ಅಂದರೆ ಕೆಳಗೆ ನೀಡಿರುವ ದಾಳದ ಯಾವ ಅಂಕೆಯು 4ಕ್ಕೆ ವಿರುದ್ಧವಾಗಿದೆ. ಕೊಟ್ಟಂಥ ಈ ದಾಳ ಇದೆಯಲ್ಲ, ಈ ದಾಳ 4ಕ್ಕೆ ವಿರುದ್ಧವಾಗಿರುವಂಥ ಸಂಖ್ಯೆ ಯಾವುದು ಅಂತ ಇಲ್ಲಿ ಏನು ಮಾಡ್ತಾರೆ ಅವರು ಕೊಡ್ತಾ ಹೋಗ್ತಾರೆ. ಈ ನಿಯಮದ ಪ್ರಕಾರ ಏನು ಹೇಳ್ತದೆ ಅಂತಂದರೆ ಪಕ್ಕದಲ್ಲಿರುವಂಥ ಎರಡೂ ಕೂಡ ಏನಾಗಿಲ್ಲ 7 ಆಗಿರೋದಿಲ್ಲ. ಪಕ್ಕದಲ್ಲಿರುವಂಥ 2 ಮುಖಗಳನ್ನು ಕೊಟ್ಟಾಗ 2 ಮುಖಗಳನ್ನು ಕೂಡಿಸಿದಾಗ 7 ಆಗೋದಿಲ್ಲ. ಅಂಥ ಒಂದು ನಿಯಮ ಈ ರೀತಿಯಾಗಿ ಕೊಟ್ಟಾಗ ಏನಾಗ್ತದೆ ಅಂತಂದರೆ ಅದು ಪ್ರಮಾಣೀಕರಣ ನಿಯಮದಲ್ಲಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ನಿಯಮನ ಬರ್ಸಿದ್ದೆ ನಿಮಗೆ. 1ರ ವಿರುದ್ಧ 6 ಇರ್ತದೆ, 2ರ ವಿರುದ್ಧ 5 ಇರ್ತದೆ, 3ರ ವಿರುದ್ಧ 4 ಇರ್ತದೆ, 4ರ ವಿರುದ್ಧ 3 ಇರ್ತದೆ, 5ರ ವಿರುದ್ಧ 2 ಇರ್ತದೆ, 6ರ ವಿರುದ್ಧ 1 ಇರ್ತದೆ. ಹಾಗಾಗಿ ಆ ಒಂದು ನಿಯಮದಲ್ಲಿ ಪ್ರಮಾಣೀಕರಣ ನಿಯಮದಲ್ಲಿ ಕೂಡ ಏನು ಮಾಡ್ತದೆ ಇದು ಬರ್ತದೆ. ಹಾಗಿದ್ರೆ ಇಲ್ಲಿ ಏನು ಕೇಳಿದರೆ ಕೆಳಗೆ ನೀಡಿರುವ ದಾಳದ ಯಾವ ಅಂಕಿಯು 4ಕ್ಕೆ ವಿರುದ್ಧವಾಗಿದೆ. ಹಾಗಾದರೆ ಕೂಡಿಸಿದಾಗ ಏನಾಗಬೇಕು, ವಿರುದ್ಧ ಸಂಖ್ಯೆಯಲ್ಲಿ ಈ ಒಂದು ನಿಯಮ ಏನು ಹೇಳ್ತದೆ, ಕೂಡಿಸಿದಾಗ ಅದರ ವಿರುದ್ಧ ಸಂಖ್ಯೆ ಏನಾಗಬೇಕು, ವಿರುದ್ಧ ಸಂಖ್ಯೆಯನ್ನು ಕೂಡಿಸಿದಾಗ ಏನಾಗಬೇಕು 7 ಆಗಿರಬೇಕು. ರೈಟ್, ಹಾಗಾದರೆ ಇದರಲ್ಲಿ ಈ ನಿಯಮದ ಪ್ರಕಾರ 4ರ ವಿರುದ್ಧ ಸಂಖ್ಯೆ ಯಾವ್ದು ಬರ್ತದೆ, 3 ಬರ್ತದೆ. ಯಾಕೆ ಹೇಳಿ, ವಿರುದ್ಧ ಸಂಖ್ಯೆ ಏನಾಗಿರಬೇಕು +4 = 7 ಆಗಿರಬೇಕು. ರೈಟ್, ಅದರ ನಿಯಮ ಪ್ರಕಾರ ಪ್ರಮಾಣೀಕರಣ ನಿಯಮದ ಪ್ರಕಾರ. ಹಾಗಾಗಿ 4ರ ವಿರುದ್ಧ ಸಂಖ್ಯೆ ಏನಾಗ್ತದೆ 3 ಆಗಿರುತ್ತದೆ. ರೈಟ್, ಹಾಗಾಗಿ ಈ ಒಂದು ನಿಯಮದ ಪ್ರಕಾರ ಏನು ಮಾಡ್ತೇವೆ ಅಂದರೆ 7 ಆಗಿರುತ್ತದೆ. ಇಲ್ಲಿ 2 ಕೊಟ್ಟಿರುವ ದಾಳದ ಮೇಲ್ಮೈಯಲ್ಲಿ 4 ಅಂಕಿ ಇದ್ದರೆ ಕೆಳಗಿನ ಮೊತ್ತಗಳಲ್ಲಿ ಯಾವ ಸಂಖ್ಯೆ ಇರುತ್ತದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಕೊಟ್ಟಿರುವ ದಾಳಗಳ ಮೇಲ್ಮೈಯಲ್ಲಿ 4 ಅಂಕಿ ಇದ್ದರೆ ಕೆಳಗಿನ ಮೇಲ್ಮೈಯಲ್ಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಏನು ಮಾಡ್ತಾರೆ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ, 1 5 6 2 1 3. ರೈಟ್, ಇಲ್ಲಿ ಏನಪ್ಪ ಅಂತಂದರೆ ಕೊಟ್ಟಿರುವ ದಾಳದ ಅಂದರೆ ಮೇಲ್ಗಡೆ ಯಾವುದಿದೆ, ಮೇಲ್ಮೈಯಲ್ಲಿ 4 ಇದೆ. ಅಂದರೆ ಈ ಭಾಗದಲ್ಲಿ 4ಅನ್ನು ಕೊಟ್ಟಾಗ ಅಂಕಿ ಇದ್ದರೆ ಕೆಳಗಿನ ಮೇಲ್ಮೈಯಲ್ಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಏನು ಮಾಡ್ತಾರೆ ಇಲ್ಲಿ ಕ್ವಶನನ್ನು ಕೇಳ್ತಾ ಹೋಗ್ತಾರೆ. ಹಾಗಾದರೆ 1 5 6 2 1 3 ಕೊಟ್ಟಾಗ ಇದರ ಸಂಖ್ಯೆ ವಿರುದ್ಧ ಸಂಖ್ಯೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬರುವಂಥ ಸಂಖ್ಯೆ ಯಾವುದು ಅಂತ ಏನು ಮಾಡ್ತಾರೆ ಇಲ್ಲಿ ನೋಡ್ತಾ ಹೋಗ್ತಾರೆ. ಓಕೆ, ಇಲ್ಲಿ 1 5 6 2 1 3 ಕೊಟ್ಟಾಗ ಕಾಮನ್ ಆಗಿ ಏನು ಮಾಡ್ತಾರೆ ಅಂತಂದರೆ 4ರ ಅಂಕಿ ಇದ್ದರೆ ಕೆಳಗಿನ ಮೇಲ್ಮೈಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಏನು ಮಾಡಿದಾಗ ಕೊಟ್ಟಾಗ ಏನಾಗ್ತದೆ ಅಂತಂದರೆ ಇಲ್ಲಿ 1 5 6 2 1 3 ಕೊಟ್ಟಾಗ ಇಲ್ಲಿ ಕೊಟ್ಟಂತಹ ಸಂಖ್ಯೆಯನ್ನು ಏನು ಮಾಡ್ಬೇಕು, ನಾವಿಲ್ಲಿ ನೋಡ್ಕೊಂಡಾಗ ಇದರ ನಿಯಮಗಳನ್ನ ಏನು ನೋಡಬೇಕಾಗ್ತದೆ. ನೋಡಿದಾಗ 1 5 6 2 1 3 ಕೊಟ್ಟಾಗ 1ಕ್ಕೆ 5 6, ಅದೇ ರೀತಿಯಾಗಿ 2 3 ಇಲ್ಲಿ ಏನು ಮಾಡ್ತಾರೆ ಅಂತಂದರೆ 1ರ ವಿರುದ್ಧದಲ್ಲಿ ಅಂದರೆ 1ರ ಪಕ್ಕದಲ್ಲಿ ಕೊಟ್ಟಾಗ ಇಲ್ಲಿ ಆ ಒಂದು ಕೊಟ್ಟಂಥ ಸಂಖ್ಯೆ ಏನಿರ್ತದೆ ಅಂದರೆ ಕಾಮನ್ ಆಗಿ ಕೊಟ್ಟಂಥ ಸಂಖ್ಯೆಯ ವಿರುದ್ಧದಲ್ಲಿ ಅಥವಾ ಅದರ ಒಂದು ಪಕ್ಕದಲ್ಲಿ ಅಥವಾ ಇಲ್ಲಿ ಹೇಳ್ತಾರೆ ಇದಕ್ಕೆ ಕೆಳಗಿನ ಮೇಲ್ಮೈಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಕೊಟ್ಟಾಗ 4 ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅದರ ವಿರುದ್ಧವಾದ ಸಂಖ್ಯೆಯನ್ನು ಏನು ಮಾಡ್ತಾರೆ ಇಲ್ಲಿ ಕೊಡ್ತಾ ಹೋಗ್ಬೋದು. ರೈಟ್, ಯಾಕಪ್ಪ 4 ಅಂತ ಬರ್ತದೆ ಅಂತಂದರೆ ಕೊಟ್ಟಿರುವ ಯಾವ ದಾಳ ನಿಯಮ ಹೇಳಬೇಕಾದ್ರೆ ಹೇಳೋದೇನಪ್ಪ ಅಂತಂದರೆ 1ರ ಅಥವಾ ಯಾವುದೋ ಒಂದು ಮುಖವನ್ನು ಕೊಟ್ಟಾಗ ಆ ಒಂದು ಕೇಳಿದಂಥ ಸಂಖ್ಯೆಯಲ್ಲಿ ಅಥವಾ ಕೇಳಿದಂಥ ಒಂದು ಮುಖವಾದ ವಿರುದ್ಧವಾಗಿ ಬರುವಂಥ ಸಂಖ್ಯೆ ಯಾವುದಾಗಿರ್ತದೆ ಅಂದರೆ ಅದರ ವಿರುದ್ಧ ಸಂಖ್ಯೆಯಲ್ಲಿ ಕೊಟ್ಟಿರುವಂಥ ಒಂದು ಮುಖ್ಯವಾಗಿರುವಂಥ ದಾಳ
ದಾಳ ಅಥವಾ ಇಲ್ಲಿ ಮುಖವನ್ನು ಏನು ಮಾಡ್ತಾರೆ, ಕೊಟ್ಟಂಥ ಮುಖದಲ್ಲಿ ಆ ಒಂದು ಸಂಖ್ಯೆಯ ಮೇಲ್ಮೈಯಲ್ಲಿ ಬರುವಂಥ ಸಂಖ್ಯೆ ಏನಾಗ್ತದೆ ಅಂದರೆ ಕಂಟಿನ್ಯೂಸ್ ಆಗಿ ಬರ್ತದೆ. ಅಂದರೆ ಬರುವಂಥದ್ದು ಒಂದು ಕಾಮನ್ ಆಗಿ ಕೊಟ್ಟಿರ್ತಾರೆ. ಹಾಗಾಗಿ 5, 6, 2, 3 ಕೊಟ್ಟಾಗ ಈ ಒಂದು 4ರ ವಿರುದ್ಧದಲ್ಲಿ 1 ಯಾಕೆ ಬರ್ತದೆ ಅಂತಂದರೆ ಈ ಒಂದು ಕೊಟ್ಟಂಥ ಸಂಖ್ಯೆಗಳಲ್ಲಿ ಮಿಸ್ ಆಗಿರುವಂಥ ಒಂದು ಸಂಖ್ಯೆ ಇರ್ತದೆ, ಅದು ವಿರುದ್ಧವಾದ ಸಂಖ್ಯೆಯನ್ನು ಏನು ಮಾಡ್ತಾರೆ ಅಂತಂದರೆ ಗುರುತಿಸ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು 2ನೇ ನಿಯಮ ಏನು ಮಾಡ್ತಾರೆ ಅಂತಂದರೆ 2ನೇ ನಿಯಮದ ಪ್ರಕಾರ 1, 5, 6 ಕೊಟ್ಟಾಗ 2, 1, 3 ಕೊಟ್ಟಾಗ ಇಲ್ಲಿ ಕಾಮನ್ ಆಗಿ ಬರುವಂಥ ಸಂಖ್ಯೆ ಯಾವುದು 1 ಆಗಿರ್ತದೆ. ಹಾಗಾಗಿ ಆ 1ರ ಸಂಖ್ಯೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಿರುದ್ಧ ಸಂಖ್ಯೆ ಏನು ಮಾಡ್ತಾರೆ ಅಂದರೆ 4ರ ವಿರುದ್ಧ ಸಂಖ್ಯೆ ಏನು ಮಾಡ್ತಾರೆ, ಆ ಒಂದು ಸಂಖ್ಯೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ರೈಟ್. ನೆಕ್ಸ್ಟ್ ಸಾಮಾನ್ಯ ನಿಯಮದಲ್ಲಿ ಏನು ಮಾಡ್ತಾರೆ ಅಂದರೆ ಕಾಮನ್ ಆಗಿರುವಂಥ ನಿಯಮವನ್ನು ಏನು ಮಾಡ್ತಾರೆ ಅಂತಂದರೆ ಒಂದೇ ದಾಳದಲ್ಲೇ 2 ವಿಭಿನ್ನ ಸ್ಥಾನಗಳನ್ನು ಕೊಟ್ಟಿದ್ದರೆ 5ರ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿರುವ ಸಂಖ್ಯೆ ಯಾವುದು? ರೈಟ್. ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯ ನಿಯಮದಲ್ಲಿ ಏನು ಮಾಡ್ತಾರೆ ಅಂದರೆ ಕೊಟ್ಟಂಥ ಸಂಖ್ಯೆ ಕಾಮನ್ ಆಗಿರುವಂಥ ಸಂಖ್ಯೆಯನ್ನು ಏನು ಮಾಡ್ತಾರೆ ಇಲ್ಲಿ ಗುರುತಿಸ್ತಾ ಹೋಗಬೇಕಾಗ್ತದೆ. ರೈಟ್. ಸಾಮಾನ್ಯ ನಿಯಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಮುಖವನ್ನು ಮಾತ್ರ ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ಮುಖವನ್ನು ಮಾತ್ರ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾ ಹೋಗ್ತಾರೆ. ಅಂದರೆ 5 ಇದೆ, 2, 4, 6 ಸೇಮ್ ಏನು ಮಾಡ್ತಾರೆ ಅಂದರೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಕೊಟ್ಟಂಥ ದಾಳಗಳಲ್ಲಿ ಒಂದು ಮುಖವನ್ನು ಮಾತ್ರ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಇದು ಕ್ವಶನ್ ಏನಿದೆ ಅಂತಂದರೆ ಒಂದು ದಾಳದ 2 ವಿಭಿನ್ನ ಸ್ಥಾನಗಳನ್ನು ಕೊಟ್ಟಿದೆ. 5ರ ಕೆಳಭಾಗದಲ್ಲಿದ್ದರೆ ಮೇಲ್ಭಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದು? ಅಂದರೆ 2 ಸಂಖ್ಯೆನ ಸೇಮ್ ಕೊಟ್ಟಿದ್ದಾರೆ. ಹಾಗಿದ್ರೆ 5ರ ಮೇಲ್ಭಾಗದಲ್ಲಿ 5ನ್ನು ಕೆಳಭಾಗದಲ್ಲಿ ಕೊಟ್ಟು ಮೇಲ್ಭಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೊಡ್ತಾರೆ. ಹಾಗಿದ್ರೆ 4, 6 ಕಾಮನ್ ಆಗಿರುವಂಥ ಸಂಖ್ಯೆ ಆದರೆ ಅದರ ಮೇಲ್ಭಾಗದಲ್ಲಿ ಇಲ್ಲಿ 4 ಇದೆ, ಇಲ್ಲಿ 4 ಬರ್ತದೆ. 6, 6 ಇದು ಕೆಳಗಡೆ ಬಂದಾಗ ಇದು ಮೇಲ್ಗಡೆ ಬರ್ತದೆ. ಹಾಗಾಗಿ 5ರ ವಿರುದ್ಧ ಸಂಖ್ಯೆ ಯಾವ್ದಾಗ್ತದೆ, ಇಲ್ಲಿ 2 ನಮಗಿಲ್ಲಿ ಕಂಡು ಬರ್ತದೆ. 5ರ ವಿರುದ್ಧ ಸಂಖ್ಯೆ 2 ಆಗಿರ್ತದೆ. ರೈಟ್. ಯಾಕೆ ಅಂತಂದರೆ ನಮಗಿಲ್ಲಿ ಕೊಟ್ಟಿರುವಂಥ ದಾಳಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಅದಲು ಬದಲು ಮಾಡಿಸಿದಾಗ, ಅಂದರೆ ಅದನ್ನು ತಿರುಗಿಸಿದಾಗ, ಆ ಒಂದು ದಾಳವನ್ನು ಏನು ಮಾಡಿದಾಗ ತಿರುಗಿಸಿದಾಗ ಅದೇನಾಗ್ತದೆ ಅಂತಂದರೆ 5 ಅದರ ವಿರುದ್ಧವಾಗಿ ಏನು ಮಾಡ್ತದೆ ಅಂದರೆ 2 ಬರ್ತದೆ. ಯಾಕೆ ಹೇಳಿ, ಈ ಒಂದು ಭಾಗವನ್ನು ನಾವು ನೋಡ್ತೇವೆ, ಅದೇ ಭಾಗವನ್ನು ಈ ಕಡೆ ನೋಡಿದಾಗ ಅದರ ವಿರುದ್ಧ ಭಾಗದಲ್ಲಿ 5ರ ವಿರುದ್ಧ ಭಾಗದಲ್ಲಿ ಏನು ಮಾಡ್ತೀವಿ ನಾವಿಲ್ಲಿ 2ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಮೇಲ್ಗಡೆ ಭಾಗ ಇನ್ನೊಂದು ಭಾಗ ಈ ಕಡೆ ಬರುವಂಥ ಭಾಗವನ್ನು ಏನು ಮಾಡ್ತೀವಿ ನಾವಿಲ್ಲಿ ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು 3 ಭಾಗಗಳನ್ನ ಏನು ಮಾಡ್ತಾರೆ ನಾವು ಕಂಡು ಹಿಡಿಯೋದಕ್ಕೆ ನೋಡೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ 1 ಭಾಗ, 2 ಭಾಗ, 3ರ ಭಾಗ. ರೈಟ್. ಯಾವ ರೀತಿಯಾಗಪ್ಪ ಅಂತಂದರೆ ಈ ಒಂದು ಬಾಕ್ಸ್ ಅಂತ ಏನು ಮಾಡ್ತಾರೆ, ಈ ರೀತಿ ಕೊಟ್ಟಾಗ ಬಾಕ್ಸನ್ನು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಕೊಟ್ಟಾಗ 1ನೇ ಸಂಖ್ಯೆ ಇಲ್ಲಿರ್ತದೆ, 2ನೇ ಸಂಖ್ಯೆ ಇಲ್ಲಿರ್ತದೆ, 3ನೇ ಸಂಖ್ಯೆ ಇಲ್ಲಿರ್ತದೆ. ಇದರ ಕೆಳಭಾಗದಲ್ಲಿ ಬರುವಂಥ ಸಂಖ್ಯೆ ಮತ್ತು ಈ ಕೊಟ್ಟಂಥ ಈ ಭಾಗದ ವಿರುದ್ಧ ಸಂಖ್ಯೆ ಮತ್ತು ಈ ಭಾಗದ ವಿರುದ್ಧ ಸಂಖ್ಯೆ ಏನು ಮಾಡೋದು ನಮಗಿಲ್ಲಿ ಕಾಣೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಒಂದು ಚೌಕಾಕಾರದ ಅಥವಾ ಈ ರೀತಿಯಾದಂಥ ಒಂದು ದಾಳವನ್ನು ತೆಗೆದುಕೊಂಡಾಗ ಮೇಲ್ಗಡೆ ಕೊಟ್ಟಂಥ ಸಂಖ್ಯೆ, ಪಕ್ಕದಲ್ಲಿ ಕೊಟ್ಟಂಥ ಸಂಖ್ಯೆ ಮತ್ತು ಈ ಕಡೆ ಪಕ್ಕದಲ್ಲಿ ಕೊಟ್ಟಂಥ ಸಂಖ್ಯೆನ ಏನು ಮಾಡ್ತಾರೆ ಅಂತಂದರೆ ತಿರುಗಿಸಿದಾಗ, ಈ ರೀತಿಯಾಗಿ ತಿರುಗಿಸಿದಾಗ ನಮಗಿಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾಗಿ ನಮಗಿಲ್ಲಿ ಕೊಟ್ಟಾಗ ಏನಾಗ್ತದೆ ಅಂತಂದರೆ ನಮಗಿಲ್ಲಿ 1ನೇ ಭಾಗ, 2ನೇ ಭಾಗ ಮತ್ತು 3ನೇ ಭಾಗ ಅಂತ, ಅಥವಾ 1ನೇ ಭಾಗ, 2ನೇ ಭಾಗ ಮತ್ತು 3ನೇ ಭಾಗ ಅಂತ ನಮಗಿಲ್ಲಿ ಕಾಣೋದಕ್ಕೆ ಸಿಗ್ತದೆ. ಈ ರೀತಿಯಾಗಿ ಅಂದರೆ 2 ಕಾಮನ್ ಆಗಿ ನಮಗೆ ಬರುವಂಥ ಸಂಖ್ಯೆಗಳು ಅದರ ವಿರುದ್ಧ ಸಂಖ್ಯೆ ಏನು ಮಾಡ್ತಾರೆ ನಮಗಿಲ್ಲಿ ಕಾಣೋದಿಲ್ಲ. ಹಾಗಾಗಿ ಇಲ್ಲಿ 2 ಕಾಮನ್ ಆಗಿರುವಂಥದ್ದು ಯಾವುದಿದೆ, ಇಲ್ಲಿ 5, 4 ಮತ್ತು 6 ಕಾಮನ್ ಆಗಿರುವಂಥ ಸಂಖ್ಯೆ. ಅದರ ವಿರುದ್ಧ ಸಂಖ್ಯೆಗಳನ್ನ ಏನು ಮಾಡ್ತಾರೆ ಅಂತಂದರೆ ಅದು ವಿರುದ್ಧ ಸಂಖ್ಯೆ ಯಾವುದಿದೆ ಅಂತೇಳಿ ಮಾಡಲಿ ಕ್ವಶನನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಸಾಮಾನ್ಯ ನಿಯಮದಲ್ಲಿ 2 ಸಂಖ್ಯೆಗಳು ಯಾವ್ಯಾವು, ಇದು ಮತ್ತು ಇದು 2, ಇವು 3 ಅಂತಂದರೆ ಫಾರ್ ಎಕ್ಸಾಂಪಲ್ 5, 6, 4 ಅಂತ ತೆಗೆದುಕೊಂಡಾಗ 5, 6, 4 ಅಂತ ತೆಗೆದುಕೊಂಡಾಗ ಇಲ್ಲಿ ಇದೇ ರೀತಿಯಾಗಿ ಕ್ವಶನನ್ನು ಕೊಟ್ಟಾಗ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ 2, 6, 4 ಅಂತ ಏನು ಮಾಡ್ತಾರೆ, ಇಲ್ಲಿ ಕ್ವಶನನ್ನು ಕೊಟ್ಟಾಗ ಏನಾಗ್ತದೆ ಅಂದರೆ ಇಲ್ಲಿ 5ರ ವಿರುದ್ಧ ಏನು ಬರ್ತದೆ, 2 ಬರ್ತದೆ. ಹಾಗಾಗಿ ಸಾಮಾನ್ಯ ನಿಯಮದಲ್ಲಿ ಕಂಟಿನ್ಯೂಯೇಷನ್ ಇರ್ತದೆ, ಯಾವಾಗಲೂ ಕೂಡ ಏನಿರ್ತದೆ 1, 2, 3, 4, 5, 6 ರೌಂಡಪ್ ಅಂತ ಬಂದಾಗ 1, 2, 3 ಇದು 4 ಇರ್ತದೆ, ಮೇಲ್ಗಡೆ 5 ಇರ್ತದೆ, ಕೆಳಗಡೆ 6 ಇರ್ತದೆ. ಹಾಗಾಗಿ ಆ ಒಂದು ಸಂಖ್ಯೆ ಈ ರೀತಿಯಾದ ಒಂದು ಸಾಮಾನ್ಯ ನಿಯಮಗಳನ್ನು ಕೂಡ ಏನು ಮಾಡ್ತಾರೆ, ಇಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋಂಥದ್ದು ಏನಪ್ಪ ಅಂದರೆ ಈ ಒಂದು ಮುಚ್ಚಿದ ಒಂದು ದಾಳಗಳಂತ ತೆಗೆದುಕೊಂಡಾಗ ಈ ರೀತಿಯಾದ ಒಂದು ಬಾಕ್ಸನ್ನು ನಾವೇನು ಮಾಡೋದು ತೆಗೆದುಕೊಳ್ಬೇಕಾಗ್ತದೆ. ಈ ರೀತಿಯ ಬಾಕ್ಸನ್ನು ತೆಗೆದುಕೊಂಡಾಗ ಕೊಟ್ಟಂಥ ಸಂಖ್ಯೆಗಳನ್ನು ಯಾವ ರೀತಿ ಕೊಟ್ಟಿರ್ತಾರೆ ಅನ್ನೋದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ನಿಯಮಗಳ ಪ್ರಕಾರ ಅದರ ವಿರುದ್ಧ ಸಂಖ್ಯೆಗಳು ಕೂಡಿಸಿದಾಗ 7 ಆಗಬೇಕು, ಕೂಡಿಸಿದಾಗ 7 ಆಗದೇ ಇರಬಹುದು. ರೈಟ್. ಅಂಥ ನಿಯಮಗಳನ್ನ ಏನು ಮಾಡಬೇಕು ಅಂತಂದರೆ ಈ ರೀತಿಯ ದಾಳಗಳನ್ನು ತೆಗೆದುಕೊಂಡಾಗ 1, 2
3 4 5 6 ಅಂತ ಕೊಡ್ಬೋದು, ಅಥವಾ 1 2 3 4 ಮೇಲ್ಗಡೆ 5 ಕೆಳಗಡೆ 6 ಅಂತ ಕೊಡ್ಬೋದು, ಅಥವಾ ಬ್ಯಾಕ್ ಸೈಡ್ 1 2 3 4 5 6 ಅಂತಲೂ ಕೂಡ ಕೊಡ್ಬೋದು. ರೈಟ್, ಅದೇ ರೀತಿಯಾಗಿ ಏನು ಮಾಡ್ಬೋದು ಅಂತಂದರೆ 5 6 ಕೊಡದೇ ಇದ್ದಾಗ 5 ಆ ಥರ ಮೇಲ್ಗಡೆ 6 1 2 3 ಮತ್ತು 4 ಈ ರೀತಿಯಾಗಿ ಕೂಡ ಏನು ಮಾಡ್ಬೋದು ಕ್ವಶನಲ್ಲಿ ಕೊಡ್ಬೋದು. ಯಾಕೆ ಈ ರೀತಿಯ ಕ್ವಶನ್ಗಳನ್ನು ಕೊಡ್ತಾರೆ ಅಂತಂದರೆ ನಿಯಮಗಳ ಪ್ರಕಾರ. ಅದು ಕಂಟಿನ್ಯೂಯೇಷನ್ ಇದ್ದದಂದರೆ ಅದು ಸಾಮಾನ್ಯ ನಿಯಮಗಳು ಏನು ಮಾಡ್ತಾರೆ 1 2 3 4 ಕೊಟ್ಟು ಮೇಲ್ಗಡೆ 5 ಕೆಳಗಡೆ 6 ಅಂತ ಕೊಡ್ತಾರೆ. ರೈಟ್, ಇಲ್ಲ ಅಂತಂದರೆ ಅದನ್ನು ವೃತ್ತಾಕಾರದಲ್ಲಿ ಕೊಟ್ಟಾಗ 1 2 3 4 5 6 7 5 6 ಅಂತ ಏನು ಮಾಡಿದ್ರೆ ಕೊಡೋದು ಒಂದು ಇರ್ತದೆ. ಅಂದರೆ ವೃತ್ತಾಕಾರದಲ್ಲಿ ಅಂತಂದರೆ 1 2 3 ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾಮನ್ ಆಗಿ ಒಂದು ಸಂಖ್ಯೆ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯದಲ್ಲಿ ಕಾಮನ್ ಆಗಿ 2 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ರೈಟ್, ಅದು ಭಾಳಷ್ಟು ಇಂಪಾರ್ಟೆಂಟ್. ಯಾವ ಸಂಖ್ಯೆಗಳನ್ನು ಎಷ್ಟು ರಿಪಿಟೇಷನ್ ಆಗಿರ್ತವೆ, ಒಂದು ಸಂಖ್ಯೆ ಎಷ್ಟು ರಿಪೀಟ್ ಆಗಿದೆ, 2 ಸಂಖ್ಯೆ ಎಷ್ಟು ರಿಪೀಟ್ ಆಗಿದೆ, ಅದು ವೃತ್ತಾಕಾರದಲ್ಲಿ ಬರುವಂಥದ್ದು ಅಥವಾ ಸಾಮಾನ್ಯದಲ್ಲಿ ಬರುವಂಥದ್ದು. ರೈಟ್, ಇನ್ನು ಮೇಲ್ಗಡೆ ಅಂತ ಬಂದಾಗ ಇಲ್ಲಿ ಏನಾಗ್ತದೆ ಅಂದರೆ ಕಾಮನ್ ಸಂಖ್ಯೆ ಯಾವುದೋ ಒಂದು ಕಾಮನ್ ಸಂಖ್ಯೆನ ಕೊಟ್ಟು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಇಸ್ ನಾಟ್ ಈಕ್ವಲ್ ಟು 7 ಆಗಿರಬೇಕು, ನಾಟ್ ಈಕ್ವಲ್ ಟು 7 ಆಗಿರಬೇಕು. ಹಾಗಾಗಿ ಅದೇನಾಗ್ತದೆ ಅಂದರೆ ಇಲ್ಲಿ 5 6 ಏನಾಗ್ತದೆ ನಾಟ್ ಈಕ್ವಲ್ ಟು 7, 5 1 ನಾಟ್ ಈಕ್ವಲ್ ಟು 7, 6 1 ನಾಟ್ ಈಕ್ವಲ್ ಟು 7, 2 3 ನಾಟ್ ಈಕ್ವಲ್ ಟು 7, 1 2 3 1 ನಾಟ್ ಈಕ್ವಲ್ ಟು 7, 1 ಮತ್ತು 2 ನಾಟ್ ಈಕ್ವಲ್ ಟು 7 ಆಗಿರ್ತದೆ. ಹಾಗಾಗಿ ಅದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ದಾಳಗಳ ಮೇಲಿನ ಏನು ಮಾಡ್ತಾರೆ ಕ್ವಶನ್ಗಳನ್ನು ಕೇಳ್ತಾರೆ. ಬಟ್ ಪ್ರಮಾಣೀಕರಿಸ ನಿಯಮದಲ್ಲಿ ಏನಾಗ್ತದೆ ಅದರ ವಿರುದ್ಧದಲ್ಲಿ ಬರುವಂತಹ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ಗಡೆ 5 ಇದೆ, ಕೆಳಗಡೆ 2 ಬರ್ತದೆ. ರೈಟ್, ಹಿಂದ್ಗಡೆ 6 ಇದ್ದರೆ ಮುಂದೆ 1 ಬರ್ತದೆ. ರೈಟ್, ಹಾಗಾಗಿ ಪ್ರಮಾಣೀಕರಿಸದಲ್ಲಿ ಏನಿರ್ತದೆ ಅದರ ವಿರುದ್ಧ ಸಂಖ್ಯೆ ಯಾವಾಗಲೂ ಏನಿರ್ತದೆ ಕೂಡಿಸಿದಾಗ 7 ಆಗಬೇಕು. ಹಾಗಾಗಿ ಪ್ರಮಾಣೀಕರಿಸ ನಿಯಮದಲ್ಲಿ ಏನಾಗ್ತದೆ ಅಂದರೆ ವಿರುದ್ಧ ಸಂಖ್ಯೆಗಳು 7 ಆಗಿರ್ತವೆ. ಇಲ್ಲಿ ಪಕ್ಕದಲ್ಲಿ ಬರುವಂಥದ್ದು 7 ಆಗಿರೋದಿಲ್ಲ. ಇಲ್ಲಿ ಅಂದರೆ ಸಾಮಾನ್ಯದಲ್ಲಿ ಏನು ಮಾಡ್ತಾರೆ ಕಂಟಿನ್ಯೂಟಿ ಇರ್ತದೆ, ಒಂದಕ್ಕೊಂದು ಏನಿರ್ತದೆ ಕಂಟಿನ್ಯೂಟಿ ಇರ್ತದೆ. ಇಲ್ಲಿ ಕೂಡ ಕಂಟಿನ್ಯೂಟಿ ಇರ್ತದೆ. ಬಟ್ ಏನಿರ್ತದೆ ಅಂತಂದರೆ ಒಂದೇ ಸಂಖ್ಯೆ ರಿಪೀಟ್ ಆಗ್ತದೆ, ಸಾಮಾನ್ಯದಲ್ಲಿ 2 ಸಂಖ್ಯೆಗಳೇನಾಗ್ತವೆ ರಿಪೀಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ವೃತ್ತಾಕಾರದ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಕ್ವಶನ್ಗಳನ್ನು ಕೇಳುವಂಥ ಸಾಧ್ಯತೆ ಭಾಳಷ್ಟು ಇರ್ತದೆ. ಇದಕ್ಕೆ ಇನ್ನಷ್ಟು ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ, ವಿವಿಧ ಬೇರೆ ಬೇರೆ ರೀತಿಯಾದಂಥ ಕ್ವಶನ್ಗಳನ್ನ ಏನು ಮಾಡೋದಂದ್ರೆ ಬರುವಂಥ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಏನು ಮಾಡೋಣ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.